ಟೈಮ್ ಬಂದು 6 ಗಂಟೆ ಆಗಿತ್ತು. ಎದ್ದು ಬಿಸಿನೀರು ತೊಗೊಂಡೆ. ಬಿಸಿನೀರು ಕುಡ್ದಾದ ನಂತರ ಯೋಗ ಮಾಡೋಕ್ಕೆ ರೆಡಿ ಆದೆ. ಯೋಗ ಬಂದು ಸೂರ್ಯ ನಮಸ್ಕಾರ ಮಾಡ್ತೀನಿ. ಸೂರ್ಯ ನಮಸ್ಕಾರ ಫೋನಲ್ಲಿ ಹಾಕ್ಕೊತೀನಿ. ಸೊ ಅವ್ರ ನಂಬರ್ಸ್ ಹೇಳ್ತಿರ್ತಾರೆ, ಆ ನಂಬರ್ಸ್ ಪ್ರಕಾರ ನಾನು ಮಾಡ್ತಿರ್ತೀನಿ. ಯೋಗ ತುಂಬ ಯೂಸ್ಫುಲ್ ಇದೆ. ನೆಕ್ಸ್ಟ್ ಅಪ್ಡೇಟ್ ಮುಂದಿನ ವೀಡಿಯೋಸಲ್ಲಿ ಕೊಡ್ತಿರ್ತೀನಿ. ಯೋಗ ಆದಮೇಲೆ ತುಂಬ ಬೆವರು ಬಂದಿತ್ತು. ಸೊ ಹಾಗೆ ಒಂದು ವಿಡಿಯೋ ತೊಗೊಂಡೆ ಎಷ್ಟು ಸ್ವೆಟ್ ಆಗಿರ್ಬೋದು ಅಂತ ತೋರ್ಸೋಕ್ಕೆ. ಹಾಗೆ ವೆಯ್ಟ್ ಚೆಕ್ ಮಾಡಿದೆ. ವೆಯ್ಟ್ ಬಂದು 72.65 ಇತ್ತು. ಅದು ನಂತರ ತಿರ್ಗಾ ಒಂದು ಲೋಟ ಬಿಸಿನೀರು. ಆಮೇಲೆ ಮಗಳು ಎದ್ದಿದ್ಲು. ಸೊ ಅಷ್ಟೊತ್ತಿಗೆ ಟಿಫನ್ ರೆಡಿ ಮಾಡಬೇಕಿತ್ತು. ಟಿಫನ್ ಬಂದು ಇವತ್ತು ನಾನು ರೊಟ್ಟಿ ಮತ್ತು ಸಾಂಬಾರಿತ್ತು. ಸಾಂಬಾರು ಬಂದು ರಾತ್ರಿ ಮಾಡಿದ್ರಿಂದ ಸಾಂಬಾರಿತ್ತು, ಅದಕ್ಕೆ ರೊಟ್ಟಿ ಹಾಕಿದೆ. ರೊಟ್ಟಿ ಬಂದು ವೆಯ್ಟ್ ಲಾಸ್ಗೆ ವೆಯ್ಟ್ ಗೇನ್ ಆಗೋಲ್ಲ, ಇದೆ. ಸೊ ಯು ಕ್ಯಾನ್ ಟ್ರೈ ಇಟ್. ನನಗೆ ರೊಟ್ಟಿ ಅಂದರೆ ತುಂಬ ಇಷ್ಟ. ಅದೇ ರೊಟ್ಟಿಗೆ ಹಾಲು ನೆನೆ ಹಾಕ್ಬಿಟ್ಟು ಮಗಳಿಗೆ ನೆನೆಸ್ಬಿಟ್ಟು ಕೊಟ್ಟೆ. ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಆಮೇಲೆ ಅವಳಿಗೆ ಸ್ನಾನ ಮಾಡಿಸಾದೆ. ಅದಾದ ನಂತರ ನನಗೆ ಬ್ರೇಕ್ಫಾಸ್ಟ್ ಟೈಮ್ ಆಯಿತು. ಬ್ರೇಕ್ಫಾಸ್ಟ್ ಬಂದು ಡ್ರೈ ಫ್ರೂಟ್ಸ್ ತೊಗೋತೀನಿ. ಡ್ರೈ ಫ್ರೂಟ್ಸಲ್ಲಿ ಎಲ್ಲ ಸೀಡ್ಸ್ ನೀವು ನೋಡೋ ಥರ ಬ್ರೇಕ್ಫಾಸ್ಟ್ ಆಯಿತು. ಅದಾದಮೇಲೆ ನಾನು ಜ್ಯೂಸ್ ತೊಗೋತೀನಿ. ಜ್ಯೂಸ್ ABC ಜ್ಯೂಸ್, ಆಪಲ್ ಬೀಟ್ರೂಟ್ ಜ್ಯೂಸ್ ಮಾಡ್ಕೊತೀನಿ. ಸೊ ಬ್ಲೆಂಡ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ವಾಟರ್ ಹಾಕ್ಕೋತೀನಿ. ಇಬ್ಬರು ಕಿತ್ತಾಡ್ತಿದ್ವಿ, ನನಗೆ ಬೇಕು ಅಂತ. ನನ್ನ ಮಗಳಿಗೂ ಮಧ್ಯಾಹ್ನ ಆಯಿತು. ಸಂಜೆ ಕಡೆಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಂಡೆಕಾಯಿ ಇತ್ತು. ಸೊ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಮಾಡಿದೆ. ಅದಾದಮೇಲೆ ನಾನು ಊಟ ತಿಂದೆ. ಸೊ ಮಗಳಿದ್ಲು ಅಷ್ಟೊತ್ತಿಗೆ. ಅವಳಿಗೆ ಊಟ ಮಾಡಿಸ್ದೆ, ತಿಂತಿರಲಿಲ್ಲ. ಹಂಗೂ ಬೈತು, ಹೊಡ್ದು ತಿನ್ನಿಸ್ದೆ. ಸೊ ಅದಾದಮೇಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆಗಲೇ. ಅದಾದ ನಂತರ ಈವ್ನಿಂಗ್ ಆಲ್ಮೋಸ್ಟ್ 4 ಗಂಟೆ ಅಷ್ಟೊತ್ತಿಗೆ ಎಲ್ಲ ಸಾಂಬಾರೆಲ್ಲ ರೆಡಿ ಆಯಿತು. ಆಮೇಲೆ ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಆಗಿ ಹಣ್ಣು ಕೊಟ್ಟೆ. ಬೇಡ ಅಂತ ಇದ್ಲು. ಆಮೇಲೆ ಆಚೆ ಅಂತ ಇದ್ಲು. ಸೊ ಎಲ್ಲೂ ವಾಕಿಂಗಾಗಲಿ ಪಾರ್ಕಿಗಾಗಲಿ ಕರ್ಕೊಂಡು ಹೋಗಲಿಲ್ಲ. ಈಚೆಗಡೆನೇ ಮುಂದುಗಡೆ ಚೇರ್ ಹಾಕಿ ಕುಂಡಿಸ್ಬಿಟ್ಟು ಹುಡುಗರು ಆಟ ಆಡ್ತಿದ್ದು ತೋರಿಸ್ದೆ. ಆಮೇಲೆ ನಾನು ಸ್ವಲ್ಪ PCODಗೆ ಪೌಡ್ರು ಮಾಡ್ಕೊತಿದ್ದೆ. ಸೊ ಒಂದು ಎಫೆಕ್ಟಿವ್ ಆದ ಒಂದು ಫುಡ್ ಇರುತ್ತೆ, ಅದು PCODಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ದೆ ಒಂದು ವಿಡಿಯೋಲಿ. ಸೊ ಆ ಪೌಡ್ರು ಖಾಲಿ ಆಗೋಗಿತ್ತು. ಆ ಪೌಡ್ರ್ ಮಾಡಿ ಬಾಕ್ಸಿಗೆ ಹಾಕಿ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಎತ್ತಿಟ್ಟೆ. ಸೊ ಆವಾಗ ನನ್ನ ಡಿನ್ನರ್ ಟೈಮ್ ಆಯಿತು. 7 ಗಂಟೆ ಅಷ್ಟೊತ್ತಿಗೆ ನಾನು ಊಟ ತಿಂತೀನಿ. ಸೊ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ ಪ್ರಿಪ್ರೇಷನ್ಸ್. ಸೊ ಅನ್ನ ಇತ್ತು, ನಾನು ಅದನ್ನೇ ತೊಗೊತೀನಿ. ಸ್ವಲ್ಪ ವೆಜಿಟೇಬಲ್ಸ್ ಆ್ಯಸ್ ಯೂಶುವಲ್ ಬೆಂಡೆಕಾಯಿ ಮಾಡಿದ ಸಾಂಬಾರು ಇತ್ತಲ್ಲ, ಅದೇ ಇತ್ತು. ಸೊ ಆಮೇಲೆ ಒಂದು ಮಜ್ಜಿಗೆಗೆ ಆ ಪೌಡ್ರ್ ಮಾಡಿ ಇಟ್ಟಿದ್ನಲ್ಲ, ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡು ಊಟ ಆದಮೇಲೆ ಒಂದು ಲೋಟ ಮಜ್ಜಿಗೆ ಕುಡಿತೀನಿ. ಅದಾದಮೇಲೆ ಸೀಸನಲ್ ಫುಡ್, ಬಟ್ ನನ್ನ ಮಗಳು ಅದನ್ನು ತಿನ್ನೋಕ್ಕೆ ಬಿಡಲಿಲ್ಲ. ಆ್ಯಸ್ ಯೂಶುವಲ್ ಮಕ್ಳಿಗೆ ತುಂಬ ಫೇವ್ರೇಟ್. ಸೊ ನಂದು ಊಟ ಆದಮೇಲೆ ನೆಕ್ಸ್ಟ್ ಮನೆಯವ್ರಿಗೆಲ್ಲ ಅಡುಗೆ ಮಾಡಬೇಕಿತ್ತು. ಸೊ ಮುದ್ದೆ ಮತ್ತು ಅನ್ನ ಒಟ್ಟಿಗೆ ಇಟ್ಟೆ. ಸಾಂಬಾರು ರೆಡಿ ಇತ್ತು. ಸೊ ಮುದ್ದೆನೂ ರೆಡಿ ಮಾಡಿದೆ. ಅದಾದ ನಂತರ ಮಗಳಿಗೆ ಸ್ವಲ್ಪ ಮುದ್ದೆ ತಿನ್ಸೋಣ ಅಂತ ತೊಗೊಂಡೆ. ಅವಳು ಯಾಕೋ ತಿನ್ನಲಿಲ್ಲ. ಆಮೇಲೆ ತಿರ್ಗಿ ಅವಳಿಗೆ ಹಾಲನ್ನು ಹಾಕ್ಕೊಂಡು ತಿನ್ನಿಸ್ದೆ ಸ್ವಲ್ಪ. ಸೊ ಇವತ್ತು ಆದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ ನನ್ನ ಕೈಲಿ ಆದಷ್ಟು. ಆ್ಯಂಡ್ ಈಗ ಮಗಳಿಗೆ ನಿದ್ದೆ ಬರ್ತಿದೆ, ಅವಳನ್ನ ಮಲಗಿಸ್ಬೇಕು. ಅವಳಾಲೆ ಅಮ್ಮ ನಿದ್ದೆ ಅಂತ ಇದ್ಲು. ಸೊ ಊಟ ಆಯಿತು ಅಂದಿರೋದು. ಈಗ ಅವಳನ್ನ ಮಲಗಿಸಿದ್ರೆ ಇವತ್ತಿನ ಡೇ ಕಂಪ್ಲೀಟ್. ಆ್ಯಂಡ್ ನಾಳೆ ಬಂದು ಸೊ ಆ್ಯಸ್ ಯೂಶುವಲ್ ಡೇ ವೆಯ್ಟ್ ಲಾಸ್ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ 30 days ಚಾಲೆಂಜ್ ನಾನು ಮಾಡ್ತಾ ಇರೋದು. ವೆಯ್ಟ್ ಲಾಸ್ ಅಂತ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ಮಾಡೋ ಜರ್ನಿಲಿ ನಾನು ಡಯಟ್ ಫುಡ್ಡೇ ನಾನು ತೊಗೋತಿಲ್ಲ. ನಾನು ಎಲ್ಲ ಫುಡ್ ಮನೇಲಿ ಏನು ಮಾಡ್ತೀನೋ ಬೇರೆಯವ್ರಿಗೆ ಅದೇ ಫುಡ್ ನಾನು ತೊಗೋತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಡಯಟ್ ಫುಡ್ಡಾಗಿ ಏನು ತೊಗೋತಿಲ್ಲ ನಾನು. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವೆಯ್ಟ್ ಲಾಸ್ ಆಗುತ್ತಾ ಇಲ್ವಾ ಅನ್ನೋ 30 days ಚಾಲೆಂಜ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಲೆಟ್ ಮಿ ಹೋಪ್. ಈ 30 days ಚಾಲೆಂಜ್ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ 30 days ಆದಮೇಲೆ ಒಂದು ಸ್ಪೆಷಲ್ ಡೇ ಇದೆ, ಅದಕ್ಕೋಸ್ಕರ. ಅಷ್ಟೊತ್ತಿಗೆ ನಾನು ಏನಾದರೂ ವೆಯ್ಟ್ ಲಾಸ್ ಆಗ್ಬೋದಾ, ಎಷ್ಟಾಗ್ಬೋದು, ಅಟ್ಲೀಸ್ಟ್ 1 kg ಆಗ್ಬೋದಾ ಅಂತ ನೋಡೋಣ ಅಂದ್ಕೊಂಡಿದ್ದೀನಿ. ಬಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗಿಂದ ಎಷ್ಟು ಯೂಸ್ ಆಗುತ್ತೆ ಅನ್ನೋದೆಲ್ಲ ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತಾ ಕೊಡ್ತಾ ಇರ್ತೀನಿ. ಸೊ ಇದು ನಾನು ಫಸ್ಟ್ ಟೈಮ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲ. ಸೊ ಇದು ನಾನು ಅಲ್ಲೇ 1 ವರ್ಷದಿಂದ 2 ವರ್ಷದಿಂದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ. ಸೊ ಈಗ ನಿಮಗೆ 30 days ಚಾಲೆಂಜ್ ನಿಮಗೆ ಎಷ್ಟು ತೋರಿಸ್ಕೊಡ್ಬೇಕು ಈ ವಿಡಿಯೋ. ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನಿಮ್ಗೆ ಹೇಗೆ ವರ್ಕೌಟ್ ಆಗ್ತದೆ ಅಂದರೆ ವಿತ್ ಪ್ರೂಫ್ ವೆಯ್ಟ್ ಚೆಕಿಂಗ್. ಆ್ಯಂಡ್ ನಾನು ಏನೇನು ತಿಂತೀನಿ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ, ಇಲ್ಲದೇ ಇದ್ದಾಗ ಏನೇನು ತಿಂತೀನಿ ಅನ್ನೋದೆಲ್ಲ ತೋರಿಸ್ಕೊಟ್ಟು. ಸೊ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಈ ಚಾಲೆಂಜಲ್ಲಿ ಎಷ್ಟು ಲಾಸ್ ಆಗ್ಬೋದು ಈ 30 daysಲ್ಲಿ. ಸೊ ಡೈಲಿ ಆದಷ್ಟು ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ 2 ವರ್ಷದ ಮಗು ಇರೋದ್ರಿಂದ ಅದು ಎಕ್ಸ್ಟ್ರಾರ್ಡಿನರಿ ಪೀಸ್. ಅದು ಎಲ್ಲ ಮಕ್ಕಳು ಒಂದೇ ಅಲ್ಲ, ತುಂಬ ಟಾರ್ಚರ್ ಕೊಡ್ತಾಳೆ ನನಗಂತೂ.
ಅದಕ್ಕೋಸ್ಕರ ಆದಷ್ಟು ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕ್ಯಾಪ್ಚರ್ ಮಾಡಿದ್ದೆಲ್ಲ ನಾನು ಅಪ್ಡೇಟು ಸಹ ಮಾಡ್ತೀನಿ ವಿತೌಟ್ ಮಿಸ್ ಮಾಡ್ದಲೆ. ಸೊ ಇವತ್ತಿನ ಡೇ ಮುಗೀತು. ನಾನು ಏನೇನು ತಿಂದೆ ಅಥವಾ ಏನೇನು ಕುಡಿದೆ ಅನ್ನೋದು ಅಪ್ಡೇಟ್ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಇವತ್ತಿನ ಡೇ ನನ್ನ ಕಂಪ್ಲೀಟ್ ಆಯಿತು. ಫಸ್ಟ್ ಡೇ ಫಾರ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಲೆಟ್ಸ್ ಮೀ ಹೋಪ್ ಟು ಕಂಪ್ಲೀಟ್ total 29 days also. Okay, bye everybody, good night.